ಸಿದ್ದರಾಮಯ್ಯನವರು ಮಂಡಿಸಿರತಕ್ಕಂಥ 17ನೇ ಬಜೆಟ್ ಸಮಗ್ರ ಬಜೆಟ್ ಅಲ್ಲ. ಸಿಐಟಿಯು ಮಂಡ್ಯ ಜಿಲ್ಲಾ ಸಮಿತಿಯು ಇದನ್ನು ಖಂಡಿಸಿದೆ. ಆರೋಗ್ಯ ಕ್ಷೇತ್ರದಲ್ಲಿ ಹೆಚ್ಚಿನ ಬಜೆಟ್ ಘೋಷಣೆ ಮಾಡಬೇಕಿತ್ತು. ಮನ್ರೇಗಾ ಕಳೆದ ಬಾರಿಗಿಂತ ಕಡಿಮೆ ನೀಡಿದ್ದಾರೆ. ಬಹಳ ಮುಖ್ಯವಾಗಿ ಕುಡಿಯೋ ನೀರು ಆದ್ಯತೆ ಕಡಿಮೆ ಇದೆ. ಬೇಸಿಗೆಯಲ್ಲಿ ಆಹಾಕಾರಕ್ಕೆ ಕಾರಣ ಆಗುತ್ತೆ. ಇದು ಗ್ರಾಮೀಣ ಅಭಿವೃದ್ಧಿಗೆ ಇನ್ನೂ ಕೂಡ ಹೆಚ್ಚು ಒತ್ತು ಕೊಡಬೇಕಿತ್ತು. ಯುವಜನರಿಗೆ ಉದ್ಯೋಗ ಸೃಷ್ಟಿಗೆ ಆದ್ಯತೆ ನೀಡಿಲ್ಲ. ದುಡಿಯೋ ವರ್ಗವನ್ನು ಕಡೆಗಣಿಸಿದ್ದಾರೆ. ಒಂದು ಶಾಶ್ವತ ಸಮಗ್ರ ನೀರಾವರಿಗೆ ಆದ್ಯತೆ ಕೊಡಬೇಕಿತ್ತು. ಅಂಗವಿಕಲರ ಬಗ್ಗೆ ಯಾವುದೇ ಒಂದು ಕಾಳಜಿ ಇಲ್ಲ. ಮಹಿಳೆಯರಿಗೆ ಉದ್ಯೋಗ ಸೃಷ್ಟಿಗೆ ಹಾಗೂ ಅಸಂಖ್ಯಾತ ಅಸಂಘಟಿತ ಕಾರ್ಮಿಕರಿಗೆ ವೇತನ ಹೆಚ್ಚಳಕ್ಕೆ, ಅವರ ಕೆಲಸದ ಭದ್ರತೆಗೆ ಆದ್ಯತೆ ನೀಡಬೇಕಿತ್ತು. ಆದರೆ 800 KPS ಶಾಲೆ ತೆಗಿತೀವಿ ಅಂತಾರೆ. ಸರ್ಕಾರಿ ಶಾಲೆಗಳನ್ನು ಮುಚ್ಚೋದಕ್ಕೆ ಕೈ ಹಾಕಿದ್ದಾರೆ. ಇದು ನಿಜಕ್ಕೂ ಗ್ರಾಮೀಣ ಜನತೆಯ ಒಂದು ಅಭಿವೃದ್ಧಿಗೆ ಮಾರಕವಾಗಿದೆ ಅಂತ ಬೇಸರ ವ್ಯಕ್ತಪಡಿಸಿದರು. ಸ್ವತಃ ಸಿದ್ದರಾಮಯ್ಯನವರು 17ನೇ ಹಣಕಾಸಿನ ಬಜೆಟನ್ನು ಮಂಡನೆ ಮಾಡಿದ್ದಾರೆ. ಭಾಳ ಮುಖ್ಯವಾಗಿ ಒಂದು ನಿರೀಕ್ಷೆ ಇತ್ತು, ಒಂದು ಸಮಗ್ರ ಬಜೆಟ್ ಆಗಿ ಬರುತ್ತೆ. ಆದರೆ ಒಂದು ಸಮಗ್ರ ಕಣ್ಣೋಟದ ಬಜೆಟ್ ಆಗಿ ಬಂದಿಲ್ಲ. ಬದಲಿಗೆ ಚೂರುಪಾರು ಕೊಟ್ಟಂಗೆ ಮಾಡಿದ್ದಾರೆ. ಭಾಳ ಮುಖ್ಯವಾಗಿ ಆಹಾರ, ಆರೋಗ್ಯ, ಶಿಕ್ಷಣ ಇದಕ್ಕೆ ಹೆಚ್ಚು ಒತ್ತು ಕೊಡಬೇಕಿತ್ತು. ಇದು ಆದ್ಯತೆ ವಿಷಯ ಆಗಬೇಕಿತ್ತು. ಮತ್ತು ಶಿಕ್ಷಣ ಮತ್ತು ಆರೋಗ್ಯವನ್ನು ಉಚಿತವಾಗಿ ಕೊಡಬೇಕಾಗಿತ್ತು. ಆದರೆ ಇವೆರಡನ್ನೂ ಕಡೆಗಣಿಸಿರೋದು ನೋಡಿದ್ರೆ, ಅಂದರೆ ಶಿಕ್ಷಣಕ್ಕೆ ಇವತ್ತೇನು ಮಾಡಿದ್ದಾರೆ, 800 ಪಬ್ಲಿಕ್ ಶಾಲೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ಗ್ರಾಮೀಣ ಪ್ರದೇಶದಲ್ಲಿರುವ ಸರ್ಕಾರಿ ಶಾಲೆಗಳನ್ನ ಮುಚ್ಚುತ್ತೀವಿ ಅಂತ ನೇರವಾಗಿ ಹೇಳಿದ್ದಾರೆ. ಇದು ಏನು ತೋರಿಸುತ್ತೆ ಅಂತ ಹೇಳಿದ್ರೆ, ಗ್ರಾಮೀಣ ಜನತೆಯ ಅಭಿವೃದ್ಧಿಯನ್ನು ಕುಂಠಿತಗೊಳಿಸೋದನ್ನು ತೋರಿಸುತ್ತೆ. ಹಾಗಾಗಿ ಇದು ಖಂಡನೀಯ. ಇದನ್ನು CITU ಅತಿ ಉಗ್ರವಾಗಿ ಖಂಡನೆ ಮಾಡುತ್ತೆ. ಸರ್ಕಾರಿ ಶಾಲೆಗಳು ಉಳಿಬೇಕು. ಕಾರ್ಪೊರೇಟ್ ಶಿಕ್ಷಣ ಇವತ್ತು ಖಾಸಗಿ ವಲಯದಲ್ಲಿ ಹೆಚ್ಚು ಖಾಸಗಿ ವಲಯಕ್ಕೆ ಪರ್ಮಿಷನ್ ಕೊಡ್ತಾ ಇರೋದ್ರಿಂದ ಇವತ್ತು ಎಲ್ಲರೂ ಮಕ್ಕಳ ಶಿಕ್ಷಣಕ್ಕೆ ಹೈರಾಣಾಗ್ತಿದ್ದಾರೆ. ದುಬಾರಿ ವೆಚ್ಚದ ಶಿಕ್ಷಣ ಮತ್ತು ದುಬಾರಿ ಆರೋಗ್ಯ ಕೂಡ ಇವತ್ತು ಖಾಸಗಿ ನರ್ಸಿಂಗ್ ಹೋಮ್ಗಳಲ್ಲಿ ಎಲ್ಲರೂ ಟ್ರೀಟ್ಮೆಂಟ್ ತಗೋಬೇಕು ಅನ್ನೋ ಪರಿಸ್ಥಿತಿಗಳನ್ನ ನಿರ್ಮಾಣ ಮಾಡಿದ್ದಾರೆ. ಹಾಗಾಗಿ ಶಿಕ್ಷಣ ಆರೋಗ್ಯಕ್ಕೇ ಹೆಚ್ಚು ವೆಚ್ಚ ಭರಿಸಲಿಕ್ಕೆ ಇವತ್ತು ಜನ ಹೈರಾಣಾಗ್ತಿದ್ದಾರೆ. ಜನರ ಪರಿಸ್ಥಿತಿ ಅದೋಗಿರ್ತಾ ಇದೆ. ಇವತ್ತು ಸರಿಯಾದ ನಿಗದಿಯಾದ ಆದಾಯವೇ ಇಲ್ಲ ಕುಟುಂಬಕ್ಕೆ. ಅಂಥ ಪರಿಸ್ಥಿತಿಯಲ್ಲಿ ಎಲ್ಲರೂ ಸಾಲ ಮಾಡಿ ಜೀವನ ಮಾಡಬೇಕಾದಂಥ ಪರಿಸ್ಥಿತಿಗೆ ಇವತ್ತು ಸರ್ಕಾರಗಳು ದೂಡಿದ್ದಾವೆ. ಇನ್ನೊಂದು ಕಡೆಗೆ ಉದ್ಯೋಗ ಖಾತ್ರಿ ಕಾಯ್ದೆಯನ್ನು ಕೇಂದ್ರ ಸರ್ಕಾರ ರದ್ದು ಮಾಡಿತು. ನಾವು ಉಳಿಸ್ಕೋತೀವಿ ಅಂತ ಹೇಳಿದಂಥ ಸರ್ಕಾರ ವಿಶೇಷ ಅಧಿವೇಶನವನ್ನು ಮಾಡಿದಂಥ ಸರ್ಕಾರ ಬಜೆಟಲ್ಲಿ ಕೊಡುವಾಗ ಅದನ್ನು ಆದ್ಯತೆಯಾಗಿ ಪರಿಗಣಿಸಿಲ್ಲ. ಕಳೆದ ಬಾರಿಗಿಂತ ಕಡಿಮೆ ಬಜೆಟನ್ನು ನೀಡಿರುವಂಥದ್ದು ಕೂಡ ಖಂಡನೀಯ. ಹಾಗಾಗಿ ಗ್ರಾಮೀಣ ಪ್ರದೇಶದ ವಲಸೆಯನ್ನು ತಪ್ಪಿಸ್ಬೇಕಾದ್ರೆ, ಹಸಿವಿನ ಪ್ರಮಾಣವನ್ನು ತಪ್ಪಿಸ್ಬೇಕಾದ್ರೆ, ಮತ್ತು ಅವರಿಗೆ ಪರ್ಯಾಯವಾಗಿ ಬದುಕನ್ನು ಕಟ್ಕೊಡ್ಬೇಕಾದ್ರೆ ಉದ್ಯೋಗ ಖಾತ್ರಿ ಕಾಯ್ದೆಯನ್ನು ಉಳಿಸ್ಕೋಬೇಕು ಮತ್ತು ಅದಕ್ಕೆ ಹೆಚ್ಚಿನ ಅನುದಾನವನ್ನು ಕೊಡಬೇಕು. ಇದು ಆದ್ಯತೆ ಆಗಬೇಕಾಗಿತ್ತು. ಇನ್ನು ದುಡಿಯೋ ವರ್ಗವನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿದೆ. ಇವತ್ತು ಅಸಂಘಟಿತ ಕಾರ್ಮಿಕರು ಬರೀ ಬಿಸಿ ಊಟಕ್ಕೆ 1,000 ಕೊಟ್ಟರೆ ಅವ್ರ ಜೀವನ ಭಾಳಷ್ಟು ಉತ್ಕೃಷ್ಟವಾಗಿ ಏನಾಗೋದಿಲ್ಲ. ಅವರಿಗೆ ಕನಿಷ್ಠ ವೇತನವನ್ನು ಜಾರಿ ಮಾಡಬೇಕು. ನಮ್ಮ ಡಿಮಾಂಡ್ ಇತ್ತು ಸಾಕಷ್ಟು. CITU ಈಗಾಗಲೇ ಹಲವು ಬಾರಿ ಹೋರಾಟಗಳು ಮಾಡಿ ಮನವಿಗಳನ್ನ ಕೊಟ್ಟಿದ್ದೀವಿ. ಕನಿಷ್ಠ ವೇತನ 36,000 ನಿಗದಿ ಮಾಡಬೇಕು ಅಂತ. ಆದರೆ ಏನು ಮಾಡ್ತಾ ಇದ್ದೀರಾ? ಕನಿಷ್ಠ ವೇತನ ಕೊಡಲಿಕ್ಕೆ ಯಾಕೆ ಆಗ್ತಾ ಇಲ್ಲ? ಯಾಕೆ ಇನ್ನೂ ಕೂಡ ಕನಿಷ್ಠ ವೇತನದ ಅಧಿಸೂಚನೆಯನ್ನು ನೀವು ಹೊರಡಿಸ್ಲಿಕ್ಕೆ ಆಗ್ತಾ ಇಲ್ಲ? ಯಾಕಾದರೆ ಯಾರ ಹಿತ ಇದರಲ್ಲಿ ಇದೆ ಅನ್ನೋದನ್ನು ಸ್ಪಷ್ಟಪಡಿಸ್ಬೇಕು. ಭಾಳ ಮುಖ್ಯವಾಗಿ ಈಗ ನೀರಾವರಿ ಅಂತೀರ, ಕೃಷಿ ಅಂತೀರ, ಒಂದು ಸಮಗ್ರ ಕಣ್ಣೋಟ ಇರಬೇಕಲ್ಲ. ಶಾಶ್ವತವಾದ ನೀರಾವರಿ ಯೋಜನೆ ಬಗ್ಗೆ ಏನಿದೆ ನಿಮ್ಮ ಕಾರ್ಯಕ್ರಮ? ಹಾಗಾಗಿ ಸಿದ್ದರಾಮಯ್ಯ ಸರ್ಕಾರ ಒಂದು ಕಡೆಗೆ ನೋಡಿ, ಅಂಗವಿಕಲರು ಅತ್ಯಂತ ನಿಕೃಷ್ಟವಾಗಿ ಬದುಕ್ತಾ ಇದ್ದಾರೆ. ಅಂಥವರ ವೇತನವನ್ನು ಹೆಚ್ಚಳ ಮಾಡ್ತಾ ಇಲ್ಲ, ಅವರ ಪಿಂಚಣಿಯನ್ನು ಹೆಚ್ಚಳ ಮಾಡ್ತಾ ಇಲ್ಲ, ವೃದ್ಧಾಪ್ಯವರ ಪಿಂಚಣಿ ಹೆಚ್ಚಳ ಮಾಡ್ತಾ ಇಲ್ಲ, ವಿಧವಾ ವೇತನ ಪಿಂಚಣಿ ಹೆಚ್ಚಳ ಮಾಡ್ತಾ ಇಲ್ಲ. ಅಂದರೆ ಏನು ತೋರಿಸುತ್ತೆ? ಇದು ಒಂದು ಕಡೆಗೆ ನಾವು ನಿರ್ಗತಿಕರ ಪರ ಇದ್ದೀವಿ, ದೀನದಲಿತರ ಪರ ಇದ್ದೀವಿ ಅಂತ ಹೇಳುವಂಥ ಸಮಾಜವಾದಿ ನಾಯಕರು ಸಿದ್ದರಾಮಯ್ಯನವರು ಅದು ಸಮಗ್ರವಾಗಿ ಜನರ ಅಭಿವೃದ್ಧಿಗೆ ಯಾಕೆ ಕಾರ್ಯಕ್ರಮ ರೂಪಿಸೋಕೆ ಆಗ್ತಾ ಇಲ್ಲ? ಹೌದು, ಸಾಲದಲ್ಲಿ ನೀವು ಬಜೆಟ್ ಮಂಡನೆ ಮಾಡಿದ್ದೀರಿ, ಕೊರತೆ ಬಜೆಟ್. ಆದರೆ ನೀವು ಅಭಿವೃದ್ಧಿ ಮಾಡುವಾಗ ಅವರಿಗೆ ಆದ್ಯತೆ ಕೊಡಬೇಕಲ್ಲ. ಅದು ಕೂಡ ಸಾಲದಲ್ಲೇ ನೀವು ಬಜೆಟ್ ಮಂಡನೆ ಮಾಡಿರೋದ್ರಿಂದ ಅದನ್ನು ಆದ್ಯತೆಯಾಗಿ ಯಾಕೆ ಪರಿಗಣಿಸಲಿಲ್ಲ? ಮತ್ತು ಯುವಜನರು ಪರಿಸ್ಥಿತಿ ಏನಾಗಿದೆ? ಉದ್ಯೋಗ ಇಲ್ಲ, ಅಡ್ಡದಾರಿ ಹಿಡಿತಾ ಇದ್ದಾರೆ, ಕ್ರೈಮ್ಗಳು ಹೆಚ್ಚಾಗ್ತಾ ಇದೆ, ದುಶ್ಚಟಗಳಿಗೆ ದಾಸರಾಗ್ತಿದ್ದಾರೆ. ಇಂಥದನ್ನೆಲ್ಲ ಕಡಿವಾಣ ಹಾಕಲಿಕ್ಕೆ ಯಾಕೆ ಸರ್ಕಾರಕ್ಕೆ ಆಗ್ತಾ ಇದೆ? ಉದ್ಯೋಗ ಸೃಷ್ಟಿಗೆ ಏನು ಕಾರ್ಯಕ್ರಮ? ನಮ್ಮದೇ ಮಂಡ್ಯ ಜಿಲ್ಲೆಗೆ ಮೈಶುಗರ್ ಆಧುನೀಕರಣ ಮಾಡ್ತೀವಿ, ಬಾಯ್ಲರ್ ಹೌಸ್ ಮಾಡ್ತೀವಿ ಅಂತ ಹೇಳಿದ್ರಿ. ಏನು ಮಾಡಿದ್ರಿ? ಬಜೆಟಲ್ಲಿ ಎಲ್ಲಿದೆ ಘೋಷಣೆ? ಸೊ ಇದು ಒಂದು ರೀತಿಯ ನೆಪ ಮಾತ್ರಕ್ಕೆ ಏನೋ ಒಂದು